ನೋಡ್ರಿ ಹೋಳಿಗೆ ಮಾಡೋದು ಕಷ್ಟ ಅಂತಾರಲ್ಲ ಯಾರ್ಯಾರೋ, ನೋಡ್ರಿ ಎಷ್ಟು ಈಜಿಯಿಂದ ಹೋಳಿಗೆ ಮಾಡ್ಬೋದು. ಒಂದು ತಾಸಿನಲ್ಲಿ ಎಲ್ಲ ಕೆಲಸನೂ ರೆಡಿ ಹೋಳಿಗೆ ತಿನ್ನೋಕ್ಕೆ. ನೋಡ್ರಿ ಈ ಥರ ಉಬ್ತಾವ ಹೋಳಿಗೆ, ಹಿಟ್ಟೆಲ್ಲ ಹದ ಬಂದೈತಿ, ಪೂರ್ಣ ಎಲ್ಲ ಸಖತ್ತಾಗೈತಿ ಹದ. ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮೀ ವಿಲೇಜ್ ಕುಕಿಂಗಿಗೆ ಸ್ವಾಗತ. ನಾನು ಇವತ್ತು ಸ್ಪೆಷಲ್ ಆಗಿ ಕಾಯಿ ಹೋಳಿಗೆ ಮಾಡಕ್ಕೆ ಬಂದೀನಿ. ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ನೋಡಿರಿ. ಮತ್ತೆ ಆಗ್ತಾಡ ಬರ್ರಿ ಹೋಳಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈ ಹೋಳಿಗೆಗೆ ಹಿಟ್ಟು ಸ್ಮೂತಾಗಿ ಕಲಸೋದು ಹೆಂಗೆ ಹೇಳಿ ಹೇಳ್ಕೊಡ್ತೀನಿ ಬನ್ನಿ. ಮೈದಾ ಹಿಟ್ಟು, ಒಂದು ಚಮಚ ಅರಿಶಿನ ಪುಡಿ, ಒಂದು ಚಮಚ ತುಪ್ಪ, ಒಂದು ಕಪ್ಪು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಸ್ವಲ್ಪ 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 ಹಾಕಿಂತ ಕಲಿಸ್ಬೇಕು. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಹೋಳಿಗೆ ಮೆದುವಾಗಿ ಬರ್ತವೆ, ಹಿಟ್ಟು ಸ್ಮೂತ್ ಆಕತಿ. ಈ ಥರ ಎಣ್ಣೆ ಹಾಕಿಂದು ಮಿಲ್ಕಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿರು ಚಲೋ ಆಕತಿ ಹಿಟ್ಟು. ಈ ಥರ ಮಾಡಿ ಕೊಟ್ಟೆ ಒಳಗೆ ಹಾಕಿ ಒಂದು ತಾಸು ಇಡ್ಬೇಕು. ಅದು ಹಿಟ್ಟು ಸ್ಮೂತ್ ಆಕತಿ. ಈ ಹಿಟ್ಟೊಂದು ತಾಸು ನೆನಿಲ್ಲ. ಅದಕ್ಕೂ ಮೊದಲೇ ಹೂರ್ಣ ಮಾಡ್ಕಿನೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ನೀರು ಹಾಕಬೇಕು. ಬೆಲ್ಲ, ಇದು ಪಾಕ ಆಗೈತೆ. ಇದು ಆಗಿದ್ದು ಕಂಡು ಹಿಡಿಬೇಕು ಅಂದರೆ ಒಂದು ನೀರಲ್ಲಿ ಬಿಡಬೇಕು. ಇದು ಉಂಡೆ ಕಟ್ಟಕ್ಕೆ ಬರ್ತೈತೆ ನೀರಿಗೆ ಬಿಟ್ಟರೆ. ಈಗ ಪಾಕ ಆಗಿದೆ. ಇದು ಕೊಬ್ಬರಿಕಾಯಿ ಜುರಿ 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 ಮಾಡಿ ಮಿಕ್ಸರಲ್ಲಿ ಹೊಡ್ಕೊ ಬಂದೀನಿ. ಈ ಥರ ಐತಿ ಪುಡಿ. ಇದನ್ನ ಈ ಪಾಕ ಬೆಲ್ಲ ಬಂತಲ್ಲ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮಡ್ಕಿ ಬಂದಿದ್ದೀನಿ. ಇದೊಂದು ಚಮಚ ಗಸಗಸೆನ ಹುರಿದು ಹಾಕ್ತಾ ಇದ್ದೀನಿ. ಇದೇ ನಮ್ಮನೆ ಒಂದು 5 ನಿಮಿಷ ತಿರ್ಸ್ಬೇಕು. ಇದು ಭಾಳ ಒಣಗಲೂಬಾರ್ದು, ಭಾಳ ಮಿದುವೂ ಇರಬಾರ್ದು. ಈ ಥರ ಉಂಡೆ ಕಟ್ಟಕ್ಕೆ ಬರೋ ಟೈಪ್ ಮಾಡ್ಕೋಬೇಕು. ಬೆಂದಿದೆ ಅಂದರೆ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು. ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ಮಿದುವನ್ನೂ ಆಗಬಾರ್ದು. ಇದು ಕರೆಕ್ಟ್ ಬಂದೈತಿ. ಸ್ವಲ್ಪ ಬಿಸಿ ಐತಿ, ತಣ್ಣದ ಮೇಲೆ ಕರೆಕ್ಟ್ ಆಕತಿ. ಈ ಥರ ಉಂಡೆ ಕಟ್ಟಕ್ಕೆ ಬಂದ್ರೆ ಸಾಕು. ಇದು ಬೆಂದೈತಿ ನೋಡ್ರಿ, ಸ್ಮೂತ್ ಐತಿ. ಭಾಳ ಗಟ್ಟಿ ಆದರೂ ಹೋಳಿಗೆ ಚೆನ್ನಾಗಾಗೋದಿಲ್ಲ, ಗಟ್ಟಿ ಹಾಕವೆ. ಈ ಥರ ಅದು ಇರಬೇಕು. ಇದು ನೋಡ್ರಿ ಉಂಡೆ ಕಟ್ಟಕ್ಕೆ ಬಂತೀಗ. ಹೂರಣ ಬೆಂದಿದೆ, ಇದು ಇಳಿಸ್ತಾ ಇದ್ದೀನಿ ಈಗ. ಈ ಹಿಟ್ಟು ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಡ್ಬೇಕು, ಇಲ್ಲಾಂದರೆ ಗಟ್ಟಿ ಆಗ್ಬಿಡ್ತೈತಿ. ನೋಡಿ ಹಿಟ್ಟು ಮಿದುವಾಗೈತಿ. ಒಂದು ತಾಸು ನೆನೆಸಿನಿ. ಈಗ ಹೂರಣನೂ ತಣ್ಣದೈತಿ, ಹಿಟ್ಟು ಹದ ಬಂದೈತಿ. ಈಗ ಹೋಳಿಗೆ ಮಾಡೋಣ ಬನ್ನಿ. ಈ ಹಿಟ್ಟು ತಗೊಂಡಿವಿ, ಉಂಡೆ ಕಟ್ಕೋಬೇಕು. ಈ ಥರ ಉಂಡೆ ಕಟ್ಕೊಂಡು ಸಣ್ಣ ಅಗೂಲ ಮಾಡ್ಕೋಬೇಕು. ಈ ಥರ ಇವಾಗ ಹೂರಣ ತಗೋಬೇಕು. ಇಷ್ಟು ದೊಡ್ಡ ಉಂಡೆ ಮಾಡಿ ಇದ್ರ ಮಧ್ಯೆ ಹಿಡ್ಕೊಂಡು ಇದ್ರ ಮುಚ್ಚಬೇಕು. ಹಿಂಗೆ ಬಾಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು
ಉಂಡೆ ಇಡ್ಕೋಬೇಕು. ರೊಟ್ಟಿ ತಡ್ತಂಗೆ ತಡ್ಕೋಬೇಕು ಪುಟ್ಟಗೆ. ಈ ಒರಂಡೆಗೆ ತಳ್ಳಗೆ ಹೊರ್ಕೋಬೇಕು. ನೋಡಿ ಈ ಥರ ಹೊರ್ಕೊಂಡಿನಿ ಹೋಳಿಗೆನ. ಈ ಕೌಲಿ ಕಾದೈತೆ, ಅದಕ್ಕೆ ಎಣ್ಣೆನೂ ಹಚ್ಕೊಂಡಿನಿ. ನೋಡ್ರಿ ಈ ಥರ ಉಬ್ತಾವ ಹೋಳಿಗೆ. ಹಿಟ್ಟೆಲ್ಲ ಹದ ಬಂದೈತಿ, ಪೂರ್ಣ ಎಲ್ಲ ಸಖತ್ತಾಗೈತಿ ಹದ. ಈ ಥರ ಸಣ್ಣ ಬೆಂಕಿಗೆ ಬೇಯಿಸ್ಬೇಕು, ಜಾಸ್ತಿ ಬೆಂಕಿ ಒಟ್ಕೋಬಾರ್ದು, ಕಪ್ಪಾಗ್ಬಿಡ್ತಾವೆ ಹೋಳಿಗೆ. ನೋಡ್ರಿ ಹೋಳಿಗೆ ಮಾಡೋದು ಕಷ್ಟ ಅಂತಾರಲ್ಲ ಯಾರ್ಯಾರು, ನೋಡ್ರಿ ಎಷ್ಟು ಈಜಿಯಿಂದ ಹೋಳಿಗೆ ಮಾಡ್ಬೋದು. 1 ತಾಸಿನಲ್ಲಿ ಎಲ್ಲ ಕೆಲಸನೂ ರೆಡಿ ಹೋಳಿಗೆ ತಿನ್ನೋಕ್ಕೆ. ನಾ ಮಾಡ್ದಂಗೆ ಮಾಡ್ಕಿಂತ ಪಟ ಪಟ ಹೋಳಿಗೆ ತಿನ್ನೋದು ಕಲ್ಕೊಳ್ರಿ. ನೋಡ್ರಿ ಎಷ್ಟು ಈಜಿಯಿಂದ ಹೋಳಿಗೆ ಮಾಡ್ಬೋದು, ಒಂದು ಚೂರು ಕಷ್ಟನೇ ಇಲ್ಲ. ನೋಡ್ರಿ ಪಟ ಪಟ್ಟತ್ತ ಹೋಳಿಗೆ ರೆಡಿ ಆದವು. ತಿಂದು ಟೇಸ್ಟ್ ನೋಡ್ತೀನಿ ಬರ್ರಿ. ಹೋಳಿಗೆ ಸಖತ್ ರುಚಿಯಾಗಿವೆ. ಇದಕ್ಕೆ ಬೆಲ್ಲ ಎಲ್ಲ ಕರೆಕ್ಟಾಗೈತಿ. ಹೋಳಿಗೆ ಸಖತ್ ರುಚಿಯಾಗಿವೆ. ಕಾಯಿ ಹೋಳಿಗೆ ನೋಡಿದ್ರಲ್ಲ ಹೋಳಿಗೆ ಮಾಡೋದ ಎಷ್ಟು ಈಜಿಯಿಂದ ಹೋಳಿಗೆ ಮಾಡ್ಬೋದು. ಅವತ್ತು ಕಡಲೆಬೇಳೆ ಹೋಳಿಗೆ ಮಾಡಿನಿ, ನೋಡಿದ್ರಲ್ಲ ವಿಡಿಯೋದಲ್ಲಿ ಐತಿ. ಎಷ್ಟು 1 ತಾಸಿನೊಳಗೆ ಹೋಳಿಗೆ ಮಾಡ್ಬೋದು. ಎಷ್ಟು ಈಜಿ ಅಂದರೆ ಹೋಳಿಗೆ ಮಾಡೋದಂದ್ರೆ ಅಷ್ಟು ಈಜಿ. ಈ ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಂಡಿನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.